ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಬರ್ತದೆ. ಇದು ತೆಲಂಗಾಣ ಅಥವಾ ಮಹಾರಾಷ್ಟ್ರ. ಸಾಕಷ್ಟು ಕಡೆ ಸಿ ಸಿ ಕ್ಯಾಮ್ರಾಗಳು ಕೈ ಕೊಟ್ಟಿವೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೀದರಲ್ಲಿ ವರದಿ ಮಾಡಿತ್ತು. ಕೊನೆಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಇವತ್ತು ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಏನು ಹೈಟೆಕ್ ಒಂದೇನು ಈಗಲೇ ಕ್ಯಾಮ್ರಾ ಕಂಟ್ರೋಲ್ ರೂಮನ್ನು ಮಾಡಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತಿನ ಈ ಒಂದು ಕಂಟ್ರೋಲ್ ರೂಮಿಗೆ ಚಾಲನೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಏನು ಈಗಾಗಲೇ ತೆಲಂಗಾಣ ಗಡಿ ಇರ್ಬೋದು, ಮಹಾರಾಷ್ಟ್ರ ಗಡಿ ಇರ್ಬೋದು, ಗಡಿ ಜಿಲ್ಲೆ ಬೀದರ್ನ ಇಡೀ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಗಡಿಯಲ್ಲಿ ಏನದಂದ್ರೆ ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಈ ಕ್ಯಾಮ್ರಾಗಳು ಸಾಕಷ್ಟೊಂದು ಹೈಟೆಕ್ ಕ್ಯಾಮ್ರಾಗಳಿವೆ. ಈಗಾಗಲೇ ಏನು ಬೈಕ್ ಸವಾರರಿರ್ಬೋದು, ಕಾರ್ನಲ್ಲಿರ್ಬೋದು, ಪ್ರತಿಯೊಂದು ವೆಹಿಕಲ್ಗಳು ಸ್ಕ್ಯಾನ್ ಆಗ್ತವೆ. ಅಂದ್ರೆ ಬೈಕ್ ಸವಾರರು ಕೂಡ ಹೆಲ್ಮೆಟ್ ಹಾಕೊಂಡ್ರು ಅವ್ರ ಮುಖ ಗುರುತು ಏನದಂದ್ರೆ ಪತ್ತೆ ಹಚ್ಚಂಥ ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದರೆ ನೆರೆಯ ಮಹಾರಾಷ್ಟ್ರದ ಉದ್ಗಿರ್ ಇರ್ಬೋದು, ಕಮಲ್ನಗರ್ ಇರ್ಬೋದು, ಭಾಲ್ಕಿ ಇರ್ಬೋದು, ಆ ಭಾಗದಲ್ಲಿ ಕೂಡ ಏನದಂದ್ರೆ ಪ್ರತಿಯೊಂದು ಗಡಿಯಲ್ಲಿ ಏನದಂದ್ರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇತ್ತ ತೆಲಂಗಾಣದ ಜಹೀರಾಬಾದ್ ಇರ್ಬೋದು, ಭಂಗೂರು ಇರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ನಾವು ಕ್ಯಾಮ್ರಾ ಕಂಟ್ರೋಲ್ ರೂಮಲ್ಲಿ ಇದ್ದೀವಿ. ಯಾವ ರೀತಿ ಹೈಟೆಕ್ ಕ್ಯಾಮ್ರಾ ಅಂದ್ರೆ ಪ್ರತಿಯೊಂದು ವೆಹಿಕಲ್ ಸಮೇತನೇ ಸ್ಕ್ಯಾನ್ ಆಗ್ತವೆ. ಒಂದು 100 ಸ್ಪೀಡಲ್ಲಿ ಕೂಡ ಬೈಕ್ ಬಂದ್ರೆ ಆ ಬೈಕ್ ನಂಬರ್ ಕೂಡ ಸ್ಕ್ಯಾನ್ ಆಗ್ತದೆ. ಈಗಾಗಲೇ ಅಷ್ಟೇ ಅಲ್ಲ, ಏನು ಬೀದರ್ ಜಿಲ್ಲೆಯಾದ್ಯಂತ ಏನು ರೌಡಿ ಸೀಟ್ರ್ಗಳಿದ್ದಾರೆ, ಆ ರೌಡಿ ಸೀಟ್ರ್ಗಳು ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಆದ್ರೆ ಅವ್ರು ಎಲ್ಲೆಲ್ಲಿ ಮೂಮೆಂಟ್ ಆಗ್ತಾ ಇದ್ದಾರೆ ಏನಿಲ್ಲ, ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿದ್ರು ಪ್ರತಿಯೊಂದು ಏನದಂದ್ರೆ ಪ್ರತಿಯೊಂದು ಗುರುತು ಪತ್ತೆ ಹಚ್ಚೋಂಥ ಹೈಟೆಕ್ ಕ್ಯಾಮ್ರಾಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಳವಡಿಸಿದೆ ಅಂತ ಹೇಳ್ಬೋದು. ಸುಮಾರು 36ಕ್ಕೂ ಅಧಿಕ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ಏನು ಈಗಾಗಲೇ 2 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಸೈಡಲ್ಲಿ ನೋಡ್ಬೋದು ನೀವು. ಏನು ರೌಡಿ ಸೀಟರ್ಗಳಿದ್ದಾರೆ, ಆ ರೌಡಿ ಸೀಟರ್ ಫೋಟೋಗಳು ಕೂಡ ಡಿಸಿಪ್ಲೇ ಆಗ್ತಾಯಿವೆ. ಆ ರೀತಿ ರೌಡಿ ಸೀಟರ್ಗಳಿರ್ಬೋದು, ಆರೋಪಿಗಳಿರ್ಬೋದು, ಯಾರು ಈಗಾಗಲೇ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಾರೆ, ಅವರು ಪ್ರತಿಯೊಂದು ಡಾಟಾ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಾರು ಆರೋಪಿಗಳಿರ್ತಾರೆ, ರೌಡಿ ಸೀಟರ್ಗಳಿರ್ತಾರೆ, ಅವರೆಲ್ಲಾದರೂ ಈ ಕ್ಯಾಮ್ರಾದಲ್ಲಿ ಒಂದು ಸರಿ ಸರಿಯಾದ್ರೆ ಅವರು ಮೂವ್ಮೆಂಟ್ ಸೇರಿದಂತೆ ಆ ಪ್ರತಿಯೊಂದೊಂದು ಜಿಲ್ಲೆಯಾದ್ಯಂತ ಏನು ಈಗಾಗಲೇ ಶರಣರ ನಾಡಿದೆ, ಶಾಂತಿಯಿಂದ ಇರಬೇಕು, ಅಪರಾಧಗಳ ಕಡಿಮೆ ಆಗಬೇಕು, ಕ್ರೈಮ್ಗಳಿಗೆ ಬ್ರೇಕ್ ಬೀಳಬೇಕು, ದರೋಡೆ ಇರ್ಬೋದು, ಮನೆ ಕಳ್ಳತನ ಇರ್ಬೋದು. ಹೀಗಾಗಿ ಟೋಟಲಿ ಅಪರಾಧ ಮುಕ್ತ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಪಣ ತೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ ಬೀದರ್. ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಬರ್ತದೆ. ಇದು ತೆಲಂಗಾಣ ಅಥವಾ ಮಹಾರಾಷ್ಟ್ರ. ಸಾಕಷ್ಟು ಕಡೆ ಸಿ ಸಿ ಕ್ಯಾಮ್ರಾಗಳು ಕೈ ಕೊಟ್ಟಿವೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೀದರಲ್ಲಿ ವರದಿ ಮಾಡಿತ್ತು. ಕೊನೆಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಇವತ್ತು ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಏನು ಹೈಟೆಕ್ ಒಂದೇನು ಈಗಲೇ ಕ್ಯಾಮ್ರಾ ಕಂಟ್ರೋಲ್ ರೂಮನ್ನು ಮಾಡಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತಿನ ಈ ಒಂದು ಕಂಟ್ರೋಲ್ ರೂಮಿಗೆ ಚಾಲನೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಏನು ಈಗಾಗಲೇ ತೆಲಂಗಾಣ ಗಡಿ ಇರ್ಬೋದು, ಮಹಾರಾಷ್ಟ್ರ ಗಡಿ ಇರ್ಬೋದು, ಗಡಿ ಜಿಲ್ಲೆ ಬೀದರ್ನ ಇಡೀ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಗಡಿಯಲ್ಲಿ ಏನದಂದ್ರೆ ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಈ ಕ್ಯಾಮ್ರಾಗಳು ಸಾಕಷ್ಟೊಂದು ಹೈಟೆಕ್ ಕ್ಯಾಮ್ರಾಗಳಿವೆ. ಈಗಾಗಲೇ ಏನು ಬೈಕ್ ಸವಾರರಿರ್ಬೋದು, ಕಾರ್ನಲ್ಲಿರ್ಬೋದು, ಪ್ರತಿಯೊಂದು ವೆಹಿಕಲ್ಗಳು ಸ್ಕ್ಯಾನ್ ಆಗ್ತವೆ. ಅಂದ್ರೆ ಬೈಕ್ ಸವಾರರು ಕೂಡ ಹೆಲ್ಮೆಟ್ ಹಾಕೊಂಡ್ರು ಅವ್ರ ಮುಖ ಗುರುತು ಏನದಂದ್ರೆ ಪತ್ತೆ ಹಚ್ಚಂಥ ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದರೆ ನೆರೆಯ ಮಹಾರಾಷ್ಟ್ರದ ಉದ್ಗಿರ್ ಇರ್ಬೋದು, ಕಮಲ್ನಗರ್ ಇರ್ಬೋದು, ಭಾಲ್ಕಿ ಇರ್ಬೋದು, ಆ ಭಾಗದಲ್ಲಿ ಕೂಡ ಏನದಂದ್ರೆ ಪ್ರತಿಯೊಂದು ಗಡಿಯಲ್ಲಿ ಏನದಂದ್ರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇತ್ತ ತೆಲಂಗಾಣದ ಜಹೀರಾಬಾದ್ ಇರ್ಬೋದು, ಭಂಗೂರು ಇರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ನಾವು ಕ್ಯಾಮ್ರಾ ಕಂಟ್ರೋಲ್ ರೂಮಲ್ಲಿ ಇದ್ದೀವಿ. ಯಾವ ರೀತಿ ಹೈಟೆಕ್ ಕ್ಯಾಮ್ರಾ ಅಂದ್ರೆ ಪ್ರತಿಯೊಂದು ವೆಹಿಕಲ್ ಸಮೇತನೇ ಸ್ಕ್ಯಾನ್ ಆಗ್ತವೆ. ಒಂದು 100 ಸ್ಪೀಡಲ್ಲಿ ಕೂಡ ಬೈಕ್ ಬಂದ್ರೆ ಆ ಬೈಕ್ ನಂಬರ್ ಕೂಡ ಸ್ಕ್ಯಾನ್ ಆಗ್ತದೆ. ಈಗಾಗಲೇ ಅಷ್ಟೇ ಅಲ್ಲ, ಏನು ಬೀದರ್ ಜಿಲ್ಲೆಯಾದ್ಯಂತ ಏನು ರೌಡಿ ಸೀಟ್ರ್ಗಳಿದ್ದಾರೆ, ಆ ರೌಡಿ ಸೀಟ್ರ್ಗಳು ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಆದ್ರೆ ಅವ್ರು ಎಲ್ಲೆಲ್ಲಿ ಮೂಮೆಂಟ್ ಆಗ್ತಾ ಇದ್ದಾರೆ ಏನಿಲ್ಲ, ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿದ್ರು ಪ್ರತಿಯೊಂದು ಏನದಂದ್ರೆ ಪ್ರತಿಯೊಂದು ಗುರುತು ಪತ್ತೆ ಹಚ್ಚೋಂಥ ಹೈಟೆಕ್ ಕ್ಯಾಮ್ರಾಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಳವಡಿಸಿದೆ ಅಂತ ಹೇಳ್ಬೋದು. ಸುಮಾರು 36ಕ್ಕೂ ಅಧಿಕ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ಏನು ಈಗಾಗಲೇ 2 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಸೈಡಲ್ಲಿ ನೋಡ್ಬೋದು ನೀವು. ಏನು ರೌಡಿ ಸೀಟರ್ಗಳಿದ್ದಾರೆ, ಆ ರೌಡಿ ಸೀಟರ್ ಫೋಟೋಗಳು ಕೂಡ ಡಿಸಿಪ್ಲೇ ಆಗ್ತಾಯಿವೆ. ಆ ರೀತಿ ರೌಡಿ ಸೀಟರ್ಗಳಿರ್ಬೋದು, ಆರೋಪಿಗಳಿರ್ಬೋದು, ಯಾರು ಈಗಾಗಲೇ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಾರೆ, ಅವರು ಪ್ರತಿಯೊಂದು ಡಾಟಾ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಾರು ಆರೋಪಿಗಳಿರ್ತಾರೆ,
ರೌಡಿ ಸೀಟರ್ಗಳು ಇರ್ತಾರೆ, ಅವರೆಲ್ಲಾದರೂ ಈ ಕ್ಯಾಮ್ರಾದಲ್ಲಿ ಒಂದು ಸರಿ ಸೆರೆಯಾದ್ರೆ ಅವರು ಮೂವ್ಮೆಂಟ್ ಸೇರಿದಂತೆ ಆ ಪ್ರತಿಯೊಂದೊಂದು ಜಿಲ್ಲೆಯಾದ್ಯಂತ ಏನು ಈಗಾಗಲೇ ಶರಣರ ನಾಡಿದೆ, ಶಾಂತಿಯಿಂದ ಇರಬೇಕು, ಅಪರಾಧಗಳ ಕಡಿಮೆ ಆಗಬೇಕು, ಕ್ರೈಮ್ಗಳಿಗೆ ಬ್ರೇಕ್ ಬೀಳಬೇಕು, ದರೋಡೆ ಇರ್ಬೋದು, ಮನೆ ಕಳ್ಳತನ ಇರ್ಬೋದು. ಹೀಗಾಗಿ ಟೋಟಲಿ ಅಪರಾಧ ಮುಕ್ತ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಪಣ ತೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಬರ್ತದೆ, ಇದು ತೆಲಂಗಾಣ ಅತ್ತ ಮಹಾರಾಷ್ಟ್ರ. ಸಾಕಷ್ಟು ಕಡೆ CC ಕ್ಯಾಮ್ರಾಗಳು ಕೈ ಕೊಟ್ಟಿವೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೀದರಲ್ಲಿ ವರದಿ ಮಾಡಿತ್ತು. ಕೊನೆಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಇವತ್ತು ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಏನು ಹೈಟೆಕ್ ಒಂದೇನು ಈಗಲೇ ಕ್ಯಾಮ್ರಾ ಕಂಟ್ರೋಲ್ ರೂಮನ್ನು ಮಾಡಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತಿನ ಈ ಒಂದು ಕಂಟ್ರೋಲ್ ರೂಮಿಗೆ ಚಾಲನೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಏನು ಈಗಾಗಲೇ ತೆಲಂಗಾಣ ಗಡಿ ಇರ್ಬೋದು, ಮಹಾರಾಷ್ಟ್ರ ಗಡಿ ಇರ್ಬೋದು, ಗಡಿ ಜಿಲ್ಲೆ ಬೀದರ್ನ ಇಡೀ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಗಡಿಯಲ್ಲಿ ಏನದಂದ್ರೆ ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಈ ಕ್ಯಾಮ್ರಾಗಳು ಸಾಕಷ್ಟೊಂದು ಹೈಟೆಕ್ ಕ್ಯಾಮ್ರಾಗಳಿವೆ. ಈಗಾಗಲೇ ಏನು ಬೈಕ್ ಸವಾರ ಇರ್ಬೋದು, ಕಾರ್ನಲ್ಲಿರ್ಬೋದು, ಪ್ರತಿಯೊಂದು ವೆಹಿಕಲ್ಗಳು ಸ್ಕ್ಯಾನ್ ಆಗ್ತವೆ. ಅಂದ್ರೆ ಬೈಕ್ ಸವಾರರು ಕೂಡ ಹೆಲ್ಮೆಟ್ ಹಾಕೊಂಡ್ರು ಅವ್ರ ಮುಖ ಗುರುತೇನದಂದ್ರೆ ಪತ್ತೆ ಹಚ್ಚಂಥ ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದರೆ ನೆರೆಯ ಮಹಾರಾಷ್ಟ್ರದ ಉದ್ಗಿರ್ ಇರ್ಬೋದು, ಕಮಲ್ನಗರ್ ಇರ್ಬೋದು, ಭಾಲ್ಕಿ ಇರ್ಬೋದು, ಆ ಭಾಗದಲ್ಲಿ ಕೂಡ ಏನದಂದ್ರೆ ಪ್ರತಿಯೊಂದು ಗಡಿಯಲ್ಲಿ ಏನದಂದ್ರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇತ್ತ ತೆಲಂಗಾಣದ ಜಹೀರಾಬಾದ್ ಇರ್ಬೋದು, ಭಂಗೂರು ಇರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ನಾವು ಕ್ಯಾಮ್ರಾ ಕಂಟ್ರೋಲ್ ರೂಮಲ್ಲಿ ಇದ್ದೀವಿ. ಯಾವ ರೀತಿ ಹೈಟೆಕ್ ಕ್ಯಾಮ್ರಾ ಅಂದ್ರೆ ಪ್ರತಿಯೊಂದು ವೆಹಿಕಲ್ ಸಮೇತನೇ ಸ್ಕ್ಯಾನ್ ಆಗ್ತವೆ. ಒಂದು 100 ಸ್ಪೀಡಲ್ಲಿ ಕೂಡ ಬೈಕ್ ಬಂದ್ರೆ ಆ ಬೈಕ್ ನಂಬರ್ ಕೂಡ ಸ್ಕ್ಯಾನ್ ಆಗ್ತದೆ. ಈಗಾಗಲೇ ಅಷ್ಟೇ ಅಲ್ಲ, ಏನು ಬೀದರ್ ಜಿಲ್ಲೆಯಾದ್ಯಂತ ಏನು ರೌಡಿ ಸೀಟ್ರ್ಗಳಿದ್ದಾರೆ, ಆ ರೌಡಿ ಸೀಟ್ರ್ಗಳು ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಆದ್ರೆ ಅವ್ರು ಎಲ್ಲೆಲ್ಲಿ ಮೂಮೆಂಟ್ ಆಗ್ತಾ ಇದ್ದಾರೆ ಏನಿಲ್ಲ, ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿದ್ರು ಪ್ರತಿಯೊಂದು ಏನದಂದ್ರೆ ಪ್ರತಿಯೊಂದು ಗುರುತು ಪತ್ತೆ ಹಚ್ಚೋಂಥ ಹೈಟೆಕ್ ಕ್ಯಾಮ್ರಾಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಳವಡಿಸಿದೆ ಅಂತ ಹೇಳ್ಬೋದು. ಸುಮಾರು 36ಕ್ಕೂ ಅಧಿಕ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ಏನು ಈಗಾಗಲೇ 2 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಸೈಡಲ್ಲಿ ನೋಡ್ಬೋದು ನೀವು. ಏನು ರೌಡಿ ಸೀಟರ್ಗಳಿದ್ದಾರೆ, ಆ ರೌಡಿ ಸೀಟರ್ ಫೋಟೋಗಳು ಕೂಡ ಡಿಸಿಪ್ಲೇ ಆಗ್ತಾಯಿವೆ. ಆ ರೀತಿ ರೌಡಿ ಸೀಟರ್ಗಳಿರ್ಬೋದು, ಆರೋಪಿಗಳಿರ್ಬೋದು, ಯಾರು ಈಗಾಗಲೇ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಾರೆ, ಅವರು ಪ್ರತಿಯೊಂದು ಡಾಟಾ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಾರು ಆರೋಪಿಗಳಿರ್ತಾರೆ, ರೌಡಿ ಸೀಟರ್ಗಳಿರ್ತಾರೆ, ಅವರೆಲ್ಲಾದರೂ ಈ ಕ್ಯಾಮ್ರಾದಲ್ಲಿ ಒಂದು ಸರಿ ಸೆರೆಯಾದ್ರೆ ಅವರು ಮೂವ್ಮೆಂಟ್ ಸೇರಿದಂತೆ ಆ ಪ್ರತಿಯೊಂದೊಂದು ಜಿಲ್ಲೆಯಾದ್ಯಂತ ಏನು ಈಗಾಗಲೇ ಶರಣರ ನಾಡಿದೆ, ಶಾಂತಿಯಿಂದ ಇರಬೇಕು, ಅಪರಾಧಗಳ ಕಡಿಮೆ ಆಗಬೇಕು, ಕ್ರೈಮ್ಗಳಿಗೆ ಬ್ರೇಕ್ ಬೀಳಬೇಕು, ದರೋಡೆ ಇರ್ಬೋದು, ಮನೆ ಕಳ್ಳತನ ಇರ್ಬೋದು. ಹೀಗಾಗಿ ಟೋಟಲಿ ಅಪರಾಧ ಮುಕ್ತ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಪಣ ತೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಬರ್ತದೆ, ಇದು ತೆಲಂಗಾಣ ಅತ್ತ ಮಹಾರಾಷ್ಟ್ರ. ಸಾಕಷ್ಟು ಕಡೆ CC ಕ್ಯಾಮ್ರಾಗಳು ಕೈ ಕೊಟ್ಟಿವೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೀದರಲ್ಲಿ ವರದಿ ಮಾಡಿತ್ತು. ಕೊನೆಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ಇವತ್ತು ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಏನು ಹೈಟೆಕ್ ಒಂದೇನು ಈಗಲೇ ಕ್ಯಾಮ್ರಾ ಕಂಟ್ರೋಲ್ ರೂಮನ್ನು ಮಾಡಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತಿನ ಈ ಒಂದು ಕಂಟ್ರೋಲ್ ರೂಮಿಗೆ ಚಾಲನೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಏನು ಈಗಾಗಲೇ ತೆಲಂಗಾಣ ಗಡಿ ಇರ್ಬೋದು, ಮಹಾರಾಷ್ಟ್ರ ಗಡಿ ಇರ್ಬೋದು, ಗಡಿ ಜಿಲ್ಲೆ ಬೀದರ್ನ ಇಡೀ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಗಡಿಯಲ್ಲಿ ಏನದಂದ್ರೆ ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಈ ಕ್ಯಾಮ್ರಾಗಳು ಸಾಕಷ್ಟೊಂದು ಹೈಟೆಕ್ ಕ್ಯಾಮ್ರಾಗಳಿವೆ. ಈಗಾಗಲೇ ಏನು ಬೈಕ್ ಸವಾರ ಇರ್ಬೋದು, ಕಾರ್ನಲ್ಲಿರ್ಬೋದು, ಪ್ರತಿಯೊಂದು ವೆಹಿಕಲ್ಗಳು ಸ್ಕ್ಯಾನ್ ಆಗ್ತವೆ. ಅಂದ್ರೆ ಬೈಕ್ ಸವಾರರು ಕೂಡ ಹೆಲ್ಮೆಟ್ ಹಾಕೊಂಡ್ರು ಅವ್ರ ಮುಖ ಗುರುತೇನದಂದ್ರೆ ಪತ್ತೆ ಹಚ್ಚಂಥ ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದರೆ ನೆರೆಯ ಮಹಾರಾಷ್ಟ್ರದ ಉದ್ಗಿರ್ ಇರ್ಬೋದು, ಕಮಲ್ನಗರ್ ಇರ್ಬೋದು, ಭಾಲ್ಕಿ ಇರ್ಬೋದು, ಆ ಭಾಗದಲ್ಲಿ ಕೂಡ ಏನದಂದ್ರೆ ಪ್ರತಿಯೊಂದು ಗಡಿಯಲ್ಲಿ ಏನದಂದ್ರೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಇತ್ತ ತೆಲಂಗಾಣದ ಜಹೀರಾಬಾದ್ ಇರ್ಬೋದು, ಭಂಗೂರು ಇರ್ಬೋದು, ಆ ಭಾಗದಲ್ಲಿ ಕೂಡ ಸಾಕಷ್ಟು ಹೈಟೆಕ್ ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ ನೋಡ್ಬೋದು ನೀವು ದೃಶ್ಯದಲ್ಲಿ. ನಾವು ಕ್ಯಾಮ್ರಾ ಕಂಟ್ರೋಲ್ ರೂಮಲ್ಲಿ ಇದ್ದೀವಿ. ಯಾವ ರೀತಿ ಹೈಟೆಕ್ ಕ್ಯಾಮ್ರಾ ಅಂದ್ರೆ ಪ್ರತಿಯೊಂದು ವೆಹಿಕಲ್ ಸಮೇತನೇ ಸ್ಕ್ಯಾನ್ ಆಗ್ತವೆ. ಒಂದು 100 ಸ್ಪೀಡಲ್ಲಿ ಕೂಡ ಬೈಕ್ ಬಂದ್ರೆ ಆ ಬೈಕ್ ನಂಬರ್ ಕೂಡ ಸ್ಕ್ಯಾನ್ ಆಗ್ತದೆ. ಈಗಾಗಲೇ ಅಷ್ಟೇ ಅಲ್ಲ, ಏನು ಬೀದರ್ ಜಿಲ್ಲೆಯಾದ್ಯಂತ ಏನು ರೌಡಿ ಸೀಟ್ರ್ಗಳಿದ್ದಾರೆ, ಆ ರೌಡಿ ಸೀಟ್ರ್ಗಳು ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸೆರೆ ಆದ್ರೆ ಅವ್ರು ಎಲ್ಲೆಲ್ಲಿ ಮೂಮೆಂಟ್ ಆಗ್ತಾ ಇದ್ದಾರೆ ಏನಿಲ್ಲ, ಯಾವುದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿದ್ರು ಪ್ರತಿಯೊಂದು ಏನದಂದ್ರೆ ಪ್ರತಿಯೊಂದು ಗುರುತು ಪತ್ತೆ ಹಚ್ಚೋಂಥ ಹೈಟೆಕ್ ಕ್ಯಾಮ್ರಾಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಳವಡಿಸಿದೆ ಅಂತ ಹೇಳ್ಬೋದು. ಸುಮಾರು 36ಕ್ಕೂ ಅಧಿಕ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. 2 ಕೋಟಿಗೂ ಅಧಿಕ ಹಣ ಏನು ಈಗಾಗಲೇ 2 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಸೈಡಲ್ಲಿ ನೋಡ್ಬೋದು ನೀವು. ಏನು ರೌಡಿ ಸೀಟರ್ಗಳಿದ್ದಾರೆ, ಆ ರೌಡಿ ಸೀಟರ್ ಫೋಟೋಗಳು ಕೂಡ ಡಿಸಿಪ್ಲೇ ಆಗ್ತಾಯಿವೆ.
ಆ ರೀತಿ ರೌಡಿ ಸೀಟರ್ಗಳಿರ್ಬೋದು, ಆರೋಪಿಗಳಿರ್ಬೋದು, ಯಾರು ಈಗಾಗಲೇ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಾರೆ, ಅವರು ಪ್ರತಿಯೊಂದು ಡಾಟಾ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಯಾರು ಆರೋಪಿಗಳಿರ್ತಾರೆ, ರೌಡಿ ಸೀಟರ್ಗಳಿರ್ತಾರೆ, ಅವರೆಲ್ಲಾದರೂ ಈ ಕ್ಯಾಮ್ರಾದಲ್ಲಿ ಒಂದು ಸರಿ ಸರಿಯಾದ್ರೆ ಅವ್ರ ಮೂವ್ಮೆಂಟ್ ಸೇರಿದಂತೆ ಆ ಪ್ರತಿಯೊಂದೊಂದು ಜಿಲ್ಲೆಯಾದ್ಯಂತ ಏನೀಗಾಗಲೇ ಶರಣರ ನಾಡಿದೆ, ಶಾಂತಿಯಿಂದ ಇರಬೇಕು, ಅಪರಾಧಗಳ ಕಡಿಮೆ ಆಗಬೇಕು, ಕ್ರೈಮ್ಗಳಿಗೆ ಬ್ರೇಕ್ ಬೀಳಬೇಕು, ದರೋಡೆ ಇರ್ಬೋದು, ಮನೆ ಕಳ್ಳತನ ಇರ್ಬೋದು. ಹೀಗಾಗಿ ಟೋಟಲಿ ಅಪರಾಧ ಮುಕ್ತ ಜಿಲ್ಲೆಯನ್ನು ಮಾಡ್ಲಿಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಪಣ ತೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.